ಕೆಪಿಎಸ್ಸಿಯಲ್ಲಿ ನಡೆದಂತಹ ನೇಮಕ ಪ್ರಕ್ರಿಯೆಯ ಅಕ್ರಮ ಕೇಸಿಗೆ ಸಂಬಂಧಿಸಿದಂತೆ ಈಗ ಸಿಐಡಿ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ಪಶುವೈದ್ಯರ ನೇಮಕ ಪ್ರಕ್ರಿಯೆ ಸೇರಿ ಹಲವು ಆರೋಪಗಳು ಕೇಳಿಬಂದಿತ್ತು. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಈ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಈ ಕೇಸನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ. 3 ಪ್ರಕರಣಗಳ ಪೈಕಿ 2 ಕೇಸನ್ನ ಸಿಐಡಿಗೆ ವಹಿಸಿದ್ದೀವಿ, ಮತ್ತೊಂದು ಕೇಸು ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ. ಪಶುವೈದ್ಯರ ನೇಮಕ ಪ್ರಕ್ರಿಯೆ, ಪಿಡಿಒ ನೇಮಕ ಪ್ರಕ್ರಿಯೆ, ಎಡಬ್ಲ್ಯೂ ನೇಮಕ ಪ್ರಕ್ರಿಯೆ ಇದೆಲ್ಲದರಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ವಿಧಾನಸೌಧ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಕಂಪ್ಲೇಂಟ್ಗೆ ಸಂಬಂಧಿಸಿದಂತೆ ಈಗ 2 ಕೇಸನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಎರಡು ಕೇಸ್ ಇದೆ, ಟೋಟಲ್ 3 ಕೇಸ್ ಇದೆ. 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ, 1 ಕೇಸ್ ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ, ಯಾವುದು ಡಿಸಿಷನ್ ತಗೊಂಡೋಗ ಸದ್ಯಕ್ಕೆ 2 ಕೇಸ್ ಸಿಐಡಿಗೆ ಹೋಗಿದೆ, ಆರ್ಡರ್ ಆಗಿದೆ. ಇವತ್ತು ಆರ್ಡರ್ ಆಗಿದೆ. ಟೋಟಲ್ 2 ಕೇಸ್ ಇದೆ, ಟೋಟಲ್ 3 ಕೇಸ್ ಇದೆ. 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ, 1 ಕೇಸ್ ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ, ಯಾವುದು ಡಿಸಿಷನ್ ತಗೊಂಡೋಗ ಸದ್ಯಕ್ಕೆ 2 ಕೇಸ್ ಸಿಐಡಿಗೆ ಹೋಗಿದೆ, ಆರ್ಡರ್ ಆಗಿದೆ. ಇವತ್ತು ಆರ್ಡರ್ ಆಗಿದೆ. ಟೋಟಲ್ 2 ಕೇಸ್ ಇದೆ, ಟೋಟಲ್ 3 ಕೇಸ್ ಇದೆ. 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ, 1 ಕೇಸ್ ಕೋರ್ಟಲ್ಲಿ ಇದೆ. ಕೋರ್ಟಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ, ಯಾವುದು ಡಿಸಿಷನ್ ತಗೊಂಡೋಗ ಸದ್ಯಕ್ಕೆ 2 ಕೇಸ್ ಸಿಐಡಿಗೆ ಹೋಗಿದೆ, ಆರ್ಡರ್ ಆಗಿದೆ. ಇವತ್ತು ಆರ್ಡರ್ ಆಗಿದೆ. ಟೋಟಲ್ 2 ಕೇಸ್ ಇದೆ, ಟೋಟಲ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಹಿತಿ ಕೊಟ್ಟಿದ್ದನ್ನು ಗಮನಿಸಿದ್ರಿ. 2 ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿದೆ ಅಂತ. 400 ಹುದ್ದೆಗಳ ನೇಮಕಾತಿ ಅಕ್ರಮದ 2 ಕೇಸನ್ನ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. 1 ಹುದ್ದೆಗೆ 80 ಲಕ್ಷ ರೂಪಾಯಿ ಪಡೆದು ಮಧ್ಯವರ್ತಿಗಳು ಡೀಲ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ವಿಧಾನಸೌಧ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಈಗ ಡಿಜಿಐಜಿಪಿ ಪೊಲೀಸ್ ಮಹಾನಿರ್ದೇಶಕರು 2 ಕೇಸನ್ನ ಸಿಐಡಿಗೆ ತನಿಖೆಗೆ ಒಪ್ಪಿಸಿ ಆದೇಶ ಮಾಡಿದ್ದಾರೆ. ಪಶುವೈದ್ಯಾಧಿಕಾರಿಗಳ ನೇಮಕ ಪ್ರಕ್ರಿಯೆಯಲ್ಲಿ ಮಧ್ಯವರ್ತಿಗಳನ್ನು ಬಳಸಿ 80 ಲಕ್ಷದವರೆಗೆ ಡೀಲ್ ಮಾಡಿಕೊಳ್ಳಲಾಗಿದೆ. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ವಿಧಾನಸೌಧ ಸ್ಟೇಷನ್ ಅಲ್ಲಿ ದಾಖಲಾಗಿತ್ತು. ಒಟ್ಟು 3 ಎಫ್ಐಆರ್ ಕೆಪಿಎಸ್ಸಿ ಅಕ್ರಮಕ್ಕೆ ಸಂಬಂಧಿಸಿದಂತೆ. 1 ಕೇಸು ಕೋರ್ಟ್ ಅಲ್ಲಿರೋದ್ರಿಂದ ಅದನ್ನು ಹೊರತುಪಡಿಸಿ ಮತ್ತೆರಡು ಕೇಸನ್ನ ಸಿಐಡಿ ತನಿಖೆಗೆ ಒಪ್ಪಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.